ಇನ್ನು ಎಚ್ಎಂಪಿ ವೈರಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ನೀಡಿದ್ದಾರೆ. ಚೀನಾದಿಂದ ಈ ವೈರಸ್ ಬಂದಿಲ್ಲ. ಎಚ್ಎಂಪಿ ವೈರಸ್ ಮೊದಲಿನಿಂದಲೂ ಭಾರತದಲ್ಲಿ ಇದೆ. ಇದರ ಬಗ್ಗೆ ಭಯ ಬೇಡ, ಮುಂಜಾಗ್ರತಾ ಕ್ರಮ ಇರಲಿ ಅಂತ ಹೇಳಿದ್ದಾರೆ. ಇವತ್ತು ಅಧಿಕಾರಿಗಳ ಜೊತೆ ನಡೆದಂತ ಸಭೆಯ ನಂತರ ಮುಖ್ಯಮಂತ್ರಿಗಳು ಮಾಹಿತಿ ನೀಡಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದ್ರೆ ಕೇಳೋಣ ಬನ್ನಿ. ಬಟ್ ಅದು ಬಹಳ ಆತಂಕಕಾರಿಯಾದಂಥ ವೈರಸ್ ಅಲ್ಲ, ಮತ್ತು ಚೈನಾದಿಂದ ಬಂದಿದೆ ಅಂತ ವೈರಸ್ ಅಲ್ಲ. ಈ ವೈರಸ್ಸು ಮೊದಲಿಂದ ಇದೆ, 2001ರಿಂದಲೂ ಕೂಡ ಕರ್ನಾಟಕದಲ್ಲಿದೆ. ಈ ವೈರಸ್ಸು ಈಗ ಎಂಥದ್ದು ಎಚ್ ಎಂ ಪಿ ಅದರ ವೈರಸ್ ಅಂತ. ಎಚ್ ಎಂ ಪಿ ವೈರಸ್, ಎಚ್ ಎಂ ಪಿ ಅಂದ್ರೆ ಏನು? ವೈರಸ್ ಪಿ ವೈರಸ್. ಆ ವೈರಸ್ಸು ಮೊದಲಿನಿಂದ ಇದೆ. ಅದು ಮಕ್ಕಳಿಗೆ, ವಯಸ್ಸಾದವರಿಗೆ, ಇಮ್ಯುನಿಟಿ ಕಡಿಮೆ ಆದವರಿಗೆ ಬರೋ ಸಾಧ್ಯತೆ ಇರ್ತದೆ. ಬಟ್ ಅದು ಅಪಾಯಕಾರಿ ಅಲ್ಲ. ನಾನು ಭಾಳ ಜನ ಜೊತೆ, ಡಾಕ್ಟರ್ಗಳ ಜೊತೆ ಮಾತಾಡಿದ್ದೀನಿ, ತಜ್ಞರ ಜೊತೆಲೂ ಕೂಡ ಮಾತಾಡಿದ್ದೀನಿ. ಅಪಾಯಕಾರಿ ಅಲ್ಲ ಇದು. ಬಟ್ ಮುಂಜಾಗ್ರತಾ ಕ್ರಮ ತಗೊಳ್ಳೋದು ಬಹಳ ಒಳ್ಳೆಯದು. ಜನ ಹೆದರಿದ್ದಾರೆ, ಭಯ ಬಿದ್ದಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಭಯ ಪಡಬೇಕಾದಂಥ ಅಗತ್ಯ ಇಲ್ಲ. ನಾನು ಜನರಲ್ಲಿ ಮನವಿ ಮಾಡುತ್ತೇನೆ, ಭಯ ಪಡಬೇಕಾದಂಥ ಅಗತ್ಯ ಇಲ್ಲ. ಆದರೆ ಜಾಗರೂಕರಾಗಿರಿ, ಮುಂಜಾಗ್ರತಾ ಕ್ರಮ ತಗೊಳ್ಳಿ ಅಂತಕ್ಕಂಥದ್ದು ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಹೇಳಿದ್ದಾರೆ, ಏನೇನು ಮಾಡಬೇಕು, ಏನು ಮಾಡಬಾರ್ದು ಅಂತ.